ಈ ಕೋರ್ಸ್ಗೆ ಸ್ವಾಗತ. 6 ಎಪಿಸೋಡ್ನ ಈ ಸರಣಿಯಲ್ಲಿ ಇದು 5ನೇ ಎಪಿಸೋಡ್. ಈ ಎಪಿಸೋಡ್ನಲ್ಲಿ ನಾವು ಅನಿಮೇಷನ್ ಬಗ್ಗೆ ಕಲಿತು ನಮ್ಮ ಟೇಬಲ್ ಬೇಸ್ ಸೀನಿಗೆ ಒಂದು ಸೀಲಿಂಗ್ ಫ್ಯಾನ್ ಆಡ್ ಮಾಡೋಣ. ಈ ಕೋರ್ಸಿನ ಪ್ರಾಯೋಜಕರು ಫಾಸ್ಟ್ ಯುನೈಟೆಡ್. ನಾವು ಇವಾಗ ಬ್ಲೆಂಡರ್ ಅನ್ನು ಲಾಂಚ್ ಮಾಡೋಣ. ನಾವು ಇವಾಗ ನಮ್ಮ ಟೇಬಲ್ ಬೇಸ್ ಸೀನಿಗೆ ಹೋಗೋಣ. ನಾವು ಲಾಸ್ಟ್ ಎಪಿಸೋಡ್ನಲ್ಲಿ ನಮ್ಮ ಟೇಬಲ್ ಬೇಸ್ ಸೀನಿಗೆ ಲೈಟಿಂಗ್ಸ್ ಆಡ್ ಮಾಡಿದ್ವಿ. ಇವಾಗ ನಮ್ಮ ಸೀಲಿಂಗಿಗೆ ಇಲ್ಲಿ ಒಂದು ಸೀಲಿಂಗ್ ಫ್ಯಾನ್ ಅನ್ನ ಆಡ್ ಮಾಡಿ ಅದನ್ನ ಅನಿಮೇಟ್ ಮಾಡೋಣ. ಇವಾಗ ನಾವು ಎಲ್ಲಾರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮಗೆ ಸೀಲಿಂಗ್ ಫ್ಯಾನ್ ಅನೇ ಬೇಕು. ನಾವು ಎಪಿಸೋಡ್ 3 ಹೋಗಿರುವಾಗ polyheaven.com ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ವಿ. ನಾವು ಆ ಎಪಿಸೋಡ್ ನಲ್ಲಿ ನಾವು ವುಡನ್ ಟೆಕ್ಸ್ಚರ್ಸ್ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ನೆಲಕ್ಕೆ ಹಾಕ್ವಿ. ಈ ಎಪಿಸೋಡ್ ನಲ್ಲಿ ನಾವು ಸೀಲಿಂಗ್ ಫ್ಯಾನ್ ಅನ್ನ ಡೌನ್ಲೋಡ್ ಮಾಡೋಣ. ನಾವು ಮಾಡೆಲ್ಸ್ ಹೋಗ್ಕೊಂಡು ಇಲ್ಲಿ ಸರ್ಚ್ ಮಾಡೋಣ. ಇಲ್ಲಿ ಒಂದು ಸೀಲಿಂಗ್ ಫ್ಯಾನ್ ಇದೆ. ಈ ಮಾಡೆಲ್ ಅನ್ನ ನಾವು ಇವಾಗ ಡೌನ್ಲೋಡ್ ಮಾಡೋಣ. ಇವಾಗ ಈ ಫೈಲ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋಣ. ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಒಂದು ಫೋಲ್ಡರ್ ಸಿಗುತ್ತೆ. ಆ ಫೋಲ್ಡರ್ ಅಲ್ಲಿ ಒಂದು ಬ್ಲೆಂಡ್ ಫೈಲ್ ಮತ್ತೆ ಟೆಕ್ಸ್ಚರ್ಸ್ ಇರುತ್ತೆ. ನಾವು ಇವಾಗ ಈ ಬ್ಲೆಂಡ್ ಫೈಲ್ ಅನ್ನ ಓಪನ್ ಮಾಡೋಣ. ಇದು ನಮ್ಮ ಸೀಲಿಂಗ್ ಫ್ಯಾನ್. ಇದು ಬೇರೆ ಬ್ಲೆಂಡ್ ಫೈಲ್ ಅಲ್ಲೇನೆ ಮಾಡೆಲ್ ಆಗಿದೆ. ನಾವು ಈ ಫ್ಯಾನು ನಮ್ಮ ಟೇಬಲ್ ಬೇಸ್ ಸೀಲಿಂಗಿಗೆ ಅಟ್ಯಾಚ್ ಮಾಡಬೇಕು. ಅದನ್ನ ಇವಾಗ ನಾವು ಮಾಡೋಣ. ಇದನ್ನ ಹೇಗೆ ಮಾಡೋದಂದ್ರೆ ನಾವು ಬ್ಲೆಂಡರ್ ಅಲ್ಲಿ ಫೈಲ್ ಕ್ಲಿಕ್ ಮಾಡಿಕೊಂಡು ಅಪೆಂಡ್ ಬಟನ್ ಕ್ಲಿಕ್ ಮಾಡೋಣ. ಅಪೆಂಡ್ ಬಟನ್ ಒತ್ತಿದಾಗ ಆ ಇನ್ನೊಂದು ಸೀನ್ ಅಲ್ಲಿ ಎಲ್ಲ ಆಬ್ಜೆಕ್ಟ್ಸ್ ಮತ್ತೆ ಟೆಕ್ಸ್ಚರ್ಸ್ ಅನ್ನ ನಮ್ಮ ಟೇಬಲ್ ಬೇಸ್ ಸೀನಿಗೆ ಅಪೆಂಡ್ ಮಾಡುತ್ತೆ, ಅಂದ್ರೆ ಸೇರಿಸುತ್ತೆ. ನಾವು ಸೀಲಿಂಗ್ ಫ್ಯಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ಆ ಬ್ಲೆಂಡರ್ ಫೈಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪೆಂಡ್ ಅಂತ ಒತ್ತೋಣ. ಆಮೇಲೆ ಎಲ್ಲಾ ಫೋಲ್ಡರ್ಸ್ ಅನ್ನ ಕ್ಲಿಕ್ ಮಾಡಿಕೊಂಡು ಅಪೆಂಡ್ ಬಟನ್ ಒತ್ತೋಣ. ಆಮೇಲೆ ಸೀಲಿಂಗ್ ಫ್ಯಾನ್ ಅಂತ ಕಲೆಕ್ಷನ್ ಇರುತ್ತೆ. ಆ ಸೀಲಿಂಗ್ ಫ್ಯಾನ್ ಕಲೆಕ್ಷನ್ ಕ್ಲಿಕ್ ಮಾಡ್ಕೊಂಡು ಅಪೆಂಡ್ ಮಾಡೋಣ. ಇವಾಗ ನಾವು ನೋಡ್ಬೋದು ನಮ್ಮ ಟೇಬಲ್ ಬೇಸ್ ಮತ್ತೆ ಸೆಟ್ ಮತ್ತೆ ಲೈಟ್ಸ್ ಬಿಟ್ಟರು ಸೀಲಿಂಗ್ ಫ್ಯಾನ್ ಅಂತ ಒಂದು ಹೊಸ ಕಲೆಕ್ಷನ್ ಇದೆ. ಸದ್ಯಕ್ಕೆ ನಮಗೆ ಸೀಲಿಂಗ್ ಫ್ಯಾನ್ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಔಟ್ಲೈನರ್ ಅಲ್ಲಿ 2 ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ನಾವು ಫಾರ್ವರ್ಡ್ ಸ್ಲಾಶ್ ಬಟನ್ ಒತ್ತೋಣ. ಇದು ನಮ್ಮ ಸೀನಿನೆಲ್ಲ ಕೆಳಗಡೆ ಇದೆ. ನಾನು ಇವಾಗ ಈ ಫ್ಯಾನಿಗೆ ಒಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ ಮಾಡ್ತೀನಿ. ನಾವು ಇವಾಗ ಫ್ಯಾನ್ ಮಾಡೆಲ್ದು ರಾಡ್ ಅನ್ನು ಈ ತರ ಶಾರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾವು ವಾಪಸ್ ವ್ಯೂ ಬೋರ್ಡ್ ಶೇಡಿಂಗ್ ಹೋಗಿ ನಾವು ಸೀಲಿಂಗ್ ಫ್ಯಾನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮೋಡ್ಗೆ ಹೋಗೋಣ. ಆಮೇಲೆ ಇಲ್ಲಿ ಎಕ್ಸ್ರೇ ಮೋಡಿಗೆ ಹೋಗ್ಕೊಂಡು ಈ ಟಾಪ್ ವರ್ಟಿಸೀಸ್ ಎಲ್ಲ ಸೆಲೆಕ್ಟ್ ಮಾಡೋಣ. ಆಮೇಲೆ ಎಕ್ಸ್ರೇ ಮೋಡ್ ಅನ್ನು ಎಕ್ಸಿಟ್ ಮಾಡೋಣ. ಇಲ್ಲಿ ನಮ್ಮ ಸೀನ್ ಹೈಟ್ ಅನ್ನ ಅಡ್ಜಸ್ಟ್ ಮಾಡಬಹುದು. ನಾನು ರಾಡ್ ಸಣ್ಣದಾಗಿರೋ ತರ ಇಡ್ತೀನಿ. ಆಮೇಲೆ ಎಡಿಟ್ ಮೋಡ್ ಎಕ್ಸಿಟ್ ಮಾಡ್ತೀನಿ. ಇವಾಗ ನಾವು 2 ಆಬ್ಜೆಕ್ಟ್ಸ್ ಸೆಲೆಕ್ಟ್ ಮಾಡ್ಕೊಂಡು ಫಾರ್ವರ್ಡ್ ಸ್ಲಾಶ್ ಒತ್ತೋಣ. ಆಮೇಲೆ ಮೇಲ್ಗಡೆ ತಗೊಂಡ್ ಬರೋಣ. ನಾವು ಈ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಸೀಲಿಂಗಿಗೆ ಅಟ್ಯಾಚ್ ಆಗಿರ್ಬೇಕು. ಈ ರೂಮಿಗೆ ಫ್ಯಾನ್ ಮಧ್ಯದಲ್ಲಿ ಇರ್ಬೇಕಲ್ವಾ, ಅದಕ್ಕೆ ಮೂವ್ ಮಾಡೋಣ. ರೆಂಡರಲ್ಲಿ ಈ ತರ ಕಾಣಿಸುತ್ತೆ. ನಾವು ಇವಾಗ ಈ ಫ್ಯಾನ್ ಅನ್ನ ಆನಿಮೇಟ್ ಮಾಡೋಣ. ಅದಕ್ಕೆ ನಾವು ಈ ಫ್ಯಾನ್ ಬ್ಲೇಡ್ಸ್ ಅನ್ನ ಸೆಲೆಕ್ಟ್ ಮಾಡೋಣ. ಇಲ್ಲಿ ಆಬ್ಜೆಕ್ಟ್ ಡಾಟಾ ಪ್ರಾಪರ್ಟೀಸ್ ಅಲ್ಲಿ ಲೊಕೇಶನ್, ರೊಟೇಷನ್ ಮತ್ತೆ ಸ್ಕೇಲ್ ತೋರಿಸುತ್ತೆ. ನಾವು ಬ್ಲೇಡ್ಸ್ ಅನ್ನ ಕೆಳಗಡೆಯಿಂದ ನೋಡಿದ್ರೆ ನಾವು Z ಆಕ್ಸಿಸ್ ಅಲ್ಲಿ ರೊಟೇಟ್ ಮಾಡಿದ್ರೆ ಬ್ಲೇಡ್ಸ್ ರೊಟೇಟ್ ಆಗ್ತಾ ಇದೆ. ಇವಾಗ ನಾವು ಫ್ಯಾನ್ ರೊಟೇಟ್ ಆಗೋದು ಅನಿಮೇಟ್ ಮಾಡಬೇಕು. ಅದಕ್ಕೆ ಫಸ್ಟ್ ಫ್ರೇಮ್ಸ್ ಬಗ್ಗೆ ಕಲಿಯೋಣ. ಅದಕ್ಕೆ ನಮ್ಮ ಸೀನ್ ಅಲ್ಲಿ ಎಷ್ಟು ಫ್ರೇಮ್ಸ್ ಇದೆ ಅಂತ ಫಸ್ಟ್ ನೋಡೋಣ. ನಾವು ಔಟ್ಪುಟ್ ಪ್ರಾಪರ್ಟೀಸ್ ಹೋಗಿದ್ರೆ ಫ್ರೇಮ್ ರೇಟ್ ಅಂತ ಒಂದು ಡ್ರಾಪ್ ಡೌನ್ ಇದೆ. ಇದು 24 ಅಲ್ಲೇ ಇರಲಿ. ಇದೇನಂದ್ರೆ 1 ಸೆಕೆಂಡ್ ಅಲ್ಲಿ 24 ಫ್ರೇಮ್ಸ್ ಇರುತ್ತೆ. ಹಾಗಂದ್ರೆ 1 ಸೆಕೆಂಡ್ ಅನಿಮೇಷನ್ಗೆ 24 ಫೋಟೋನ ಒಟ್ಟಿಗೆ ಪ್ಲೇ ಮಾಡುತ್ತೆ. ಈ ತರ ನಿಮಗೆ ಇವಾಗ 1 ಸೆಕೆಂಡ್ ಅನಿಮೇಷನ್ ಬೇಕಂದ್ರೆ 24 ಫ್ರೇಮ್ ಯೂಸ್ ಮಾಡಬಹುದು. ಆದ್ರೆ ನನಗೆ ಒಂದು 5 ಸೆಕೆಂಡ್ ಅನಿಮೇಷನ್ ಬೇಕು. ಅದಕ್ಕೆ ನಾನು 120 ಫ್ರೇಮ್ಸ್ ಅಂತ ಸೆಟ್ ಮಾಡಿರ್ತೀನಿ. ಇದು ನಮ್ಮ ಟೈಮ್ ಲೈನ್ ಅಲ್ಲಿ ಫ್ರೇಮ್ಸ್ ಅನ್ನ ಅಡ್ಜಸ್ಟ್ ಮಾಡಬಹುದು. ಫ್ರೇಮ್ 1 ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಆದ್ರೆ ಎಂಡ್ 250 ಅಲ್ಲಿ ಇದೆ. ಅದನ್ನ ನಾನು 120 ಅಂತ ಸೆಟ್ ಮಾಡ್ತೀನಿ. ಆಮೇಲೆ ಟೈಮ್ ಲೈನ್ ಮೇಲೆ ಝೂಮ್ ಮಾಡ್ತೀನಿ. ಇವಾಗ ನನಗೆ ಫ್ಯಾನ್ ರೊಟೇಟ್ ಆಗ್ಲಿಕ್ಕೆ ಶುರು ಆಗ್ಬೇಕು. ಇಲ್ಲಿ ಫುಲ್ ಸ್ಪೀಡ್ ಕ್ಯಾಚ್ ಆಗ್ಬೇಕು. ಆಮೇಲೆ ಅನಿಮೇಷನ್
ಇದನ್ನ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಪ್ಯಾನಲ್ ಅಲ್ಲಿ ಎಡಿಟ್ ಮಾಡೋಣ. ನಾವು ಫ್ರೇಮ್ 1 ಅಲ್ಲಿ ಫ್ಯಾನ್ ಬ್ಲೇಡ್ ಕ್ಲಿಕ್ ಮಾಡಿಕೊಂಡು ರೊಟೇಷನ್ ಅಲ್ಲಿ Z ಆಕ್ಸಿಸ್ ಮೇಲೆ ಅನಿಮೇಟ್ ಪ್ರಾಪರ್ಟಿ ಬಟನ್ ಕ್ಲಿಕ್ ಮಾಡೋಣ. ಇವಾಗ ಒಂದು ಕೀ ಫ್ರೇಮ್ ಆಡ್ ಮಾಡಿದೀವಿ. ಕೀ ಫ್ರೇಮ್ ಏನಂದ್ರೆ ಈ ಫಸ್ಟ್ ಫ್ರೇಮ್ ಅಲ್ಲಿ Z ಆಕ್ಸಿಸ್ ಅಲ್ಲಿ ಫ್ಯಾನ್ ಎಷ್ಟು ರೊಟೇಟ್ ಆಗಿರ್ಬೇಕು ಅಂತ. ಫಸ್ಟ್ ಫ್ರೇಮ್ ಅಲ್ಲಿ ನಾನು 0 ಅಂತ ಸೆಟ್ ಮಾಡಿದ್ದೀನಿ. ನಾವಿವಾಗ 120 ಫ್ರೇಮ್ಸ್ ಹೋಗ್ಕೊಂಡು ಈ ಫ್ರೇಮ್ ಅಲ್ಲಿ ನನಗೆ ಫ್ಯಾನ್ ಅಟ್ಲೀಸ್ಟ್ ಒಂದು 10 ಸಲ ರೊಟೇಟ್ ಆಗೋ ತರ ಇರ್ಲಿ ಅಂತ ಅನಿಸ್ತಾ ಇದೆ. ಒಂದು ರೊಟೇಷನ್ ಅಂದ್ರೆ 360 ಡಿಗ್ರೀಸ್, 10 ರೊಟೇಷನ್ ಅಂದ್ರೆ 3600 ಡಿಗ್ರೀಸ್. ಅದಕ್ಕೆ ನಾವು ಇಲ್ಲಿ 3600 ಅಂತಾನು ಬರಿಬಹುದು ಅಥವಾ 360 ಇಂಟು 10 ಅಂತಾನು ಬರಿಬಹುದು. ಎರಡೂ ವರ್ಕ್ ಆಗುತ್ತೆ. ನಾವು ನಂಬರ್ ಎಂಟರ್ ಮಾಡಾದ್ಮೇಲೆ ಈ ಅನಿಮೇಟ್ ಪ್ರಾಪರ್ಟಿ ಬಟನ್ ಅನ್ನ ಮತ್ತೆ ಇನ್ನೊಂದ್ಸಲ ಕ್ಲಿಕ್ ಮಾಡೋಣ. ಇವಾಗ ನಾವು ಪ್ಲೇ ಹೆಡ್ ಅನ್ನ ಫಸ್ಟ್ ತಗೊಂಡು ಅನ್ಕೊಂಡು ಪ್ಲೇ ಮಾಡಿದ್ರೆ ಫ್ಯಾನ್ ತಿರುಗ್ತಾ ಇದೆ. ಆದ್ರೆ ಇದು ಹೇಗಾಗ್ತಾ ಇದೆ ಅಂದ್ರೆ ಫಸ್ಟ್ ಸ್ಲೋ ಇಂದ ಫುಲ್ ಫಾಸ್ಟ್ ಆಗಿ ಹೋಗ್ತಾ ಇದೆ, ಆಮೇಲೆ ಮತ್ತೆ ಸ್ಲೋ ಡೌನ್ ಆಗ್ತಾ ಇದೆ. ನನಗೆ ಸ್ಲೋ ಡೌನ್ ಆಗ್ತಾ ಇರೋದು ಬೇಡ. ಇದು ಹೇಗೆ ಆಗ್ತಾ ಇದೆ ಅಂತ ನಾವು ಗ್ರಾಫ್ ಎಡಿಟರ್ಗೆ ಹೋಗ್ಬೋದು. ಅದಕ್ಕೆ ಟೈಮ್ ಲೈನ್ ಅನ್ನು ಒಂಚೂರು ದೊಡ್ಡದು ಮಾಡಿಕೊಂಡು ಈ ಬಟನ್ ಒತ್ತಿ ಗ್ರಾಫ್ ಎಡಿಟರ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ನನಗೆ ಗ್ರಾಫ್ ಕಾಣಿಸ್ತಾನೆ ಇಲ್ಲ, ಸಡನ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಇದು ಯಾಕೆ ಅಂದ್ರೆ ಇಲ್ಲಿ 0 ಡಿಗ್ರೀಸ್ ಇದೆ, ಇಲ್ಲಿ 10 ಡಿಗ್ರೀಸ್ ಇದೆ, ಆಮೇಲೆ 20 ಅಂತ ಹೋಗುತ್ತೆ. ಆದ್ರೆ ನಮ್ಮ ಅನಿಮೇಷನ್ ಎಂಡ್ ಅಲ್ಲಿ 3600 ಡಿಗ್ರೀಸ್ ಹೋಗಿದೆ. ಅದಕ್ಕೆ ಈ ಗ್ರಾಫ್ ಫುಲ್ ಸಡನ್ ಆಗಿ ಮೇಲೆ ಹೋಗ್ತಾ ಇದೆ, ಆಮೇಲೆ ನನಗೆ ಕಾಣಿಸ್ತಾನೆ ಇಲ್ಲ. ಕಾಣಿಸೋದು ಹೇಗ್ ಮಾಡ್ಬೋದಂದ್ರೆ ಒಂದು ನಿಮ್ ಕೀಬೋರ್ಡ್ ಅಲ್ಲಿ ಹೋಮ್ ಕೀ ಇದ್ರೆ ಅದನ್ನ ಕ್ಲಿಕ್ ಮಾಡ್ಬೋದು, ಅಥವಾ ವ್ಯೂ ಸೆಲೆಕ್ಟ್ ಮಾಡ್ಕೊಂಡು ಫ್ರೇಮ್ ಆಲ್ ಬಟನ್ ಅನ್ನ ಕ್ಲಿಕ್ ಮಾಡೋಣ. ಆಮೇಲೆ ಇಲ್ಲಿ ಎ ಅಂತ ಸೆಲೆಕ್ಟ್ ಮಾಡೋಣ. ನಾವು ಮುಂದುವರಿಯೋ ಮುಂಚೆ ಅನಿಮೇಷನ್ ಇಂಟರ್ಪೋಲೇಷನ್ ಟೈಪ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕೆಂದ್ರೆ ಅನಿಮೇಷನ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಇದು ನಮ್ಮ ಆಬ್ಜೆಕ್ಟ್. ಇದು ಮೂವ್ ಆಗ್ಲಿಕ್ಕೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಇದು ಎಂಡಿಂಗ್ ಪಾಯಿಂಟ್. ಇದನ್ನ ನಾವು ಡಿಸ್ಟೆನ್ಸ್ ಟೈಮ್ ಗ್ರಾಫ್ನಲ್ಲಿ ತೋರಿಸ್ತೀವಿ. ಆಬ್ಜೆಕ್ಟ್ ಮೂವ್ಮೆಂಟ್ದು ಅದರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಮತ್ತೆ ಎಂಡಿಂಗ್ ಪಾಯಿಂಟ್ ಇಲ್ಲಿ. ಯಾವ ಟೈಮಲ್ಲಿ ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು ಅಂತ ಈ ರೆಡ್ ಪಾತ್ ತೋರಿಸುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಇದು ಸ್ಟ್ರೇಟ್ ಲೈನ್ ಇದೆ, ಸ್ಪೀಡು ಫಿಕ್ಸ್ಡ್ ಆಗಿರುತ್ತೆ. ಈ ಲೀನಿಯರ್ ಗ್ರಾಫನ್ನು ನಾವು ಯೂಶಲಿ ಮೆಷಿನ್ಸ್ದು ಆ್ಯನಿಮೇಷನಿಗೆ ಯೂಸ್ ಮಾಡ್ತೀವಿ. ಇದು ಬೆಜಿಯರ್ ಕರ್ವ್ ಎಸ್ ಶೇಪಲ್ಲಿ ಕಾಣಿಸುತ್ತೆ. ನೀವು ಗ್ರಾಫನ್ನು ನೋಡ್ಬೋದು, ಇದು ಸ್ಲೋ ಆಗಿ ಸ್ಟಾರ್ಟ್ ಆಗಿ ಕಾನ್ಸ್ಟೆಂಟ್ ಸ್ಪೀಡಿಗೆ ರೀಚ್ ಆಗಿ ಆಮೇಲೆ ಮತ್ತೆ ಸ್ಲೋ ಡೌನ್ ಆಗುತ್ತೆ. ಇದು ಎಕ್ಸ್ಪೋನೆನ್ಷಿಯಲ್ ಕರ್ವ್. ಇದರಲ್ಲಿ ಫಸ್ಟಿಗೆ ಸ್ಲೋ ಇದ್ದು ಆಮೇಲೆ ರಾಕೆಟ್ ಥರ ಸ್ಪೀಡಾಗಿ ಹೋಗುತ್ತೆ. ಇದು ಬೌನ್ಸ್ ಆನಿಮೇಷನ್. ನಾವಿವಾಗ ಬ್ಲೆಂಡರಲ್ಲಿ ಇಂಟರ್ಪೋಲೇಷನ್ ಚೇಂಜ್ ಮಾಡೋಣ. ಇವಾಗ ಗ್ರಾಫ್ ನೋಡಿದ್ರೆ ಸ್ಲೋ ಆಗಿ ಶುರು ಆಗುತ್ತೆ, ಫುಲ್ ಸ್ಪೀಡ್ ಆಗುತ್ತೆ, ಆಮೇಲೆ ಫುಲ್ ಲೋ ಆಗುತ್ತೆ. ಇಂಟರ್ಪೋಲೇಷನ್ ಟೈಪ್ ಚೇಂಜ್ ಮಾಡ್ಬೇಕಂದ್ರೆ ಟಿ ಅಂತ ಬಟನ್. ಇಲ್ಲಿ ಲೀನಿಯರ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟಿಂಗ್ ಫುಲ್ ಸ್ಪೀಡ್ ಆಗೇನ ಇರುತ್ತೆ. ಅದನ್ನು ನನಗೆ ಬೇಡ, ನಾನು ಸ್ಟಾರ್ಟಿಂಗ್ ಸ್ಲೋ ಇಂದಾನೆ ಸ್ಟಾರ್ಟ್ ಆಗಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಇಂಟರ್ಪೋಲೇಷನ್ ಟೈಪ್ ಅನ್ನ ಬೆಜಿಯರ್ ಅಂತ ಸೆಟ್ ಮಾಡ್ತೀವಿ. ಈ ಇಂಟರ್ಪೋಲೇಷನ್ ಹ್ಯಾಂಡಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇದನ್ನ ನಾವು ಮೂವ್ ಮಾಡೋಣ. ಇವಾಗ ಈ ಗ್ರಾಫ್ ನೋಡಿದ್ರೆ ಸ್ಲೋ ಸ್ಪೀಡ್ ಜಾಸ್ತಿ ಆಗುತ್ತೆ, ಆಮೇಲೆ ಒಂದೇ ಸ್ಪೀಡಲ್ಲಿ ಇರುತ್ತೆ ಎಂಡ್ ತನಕ. ಇವಾಗ ನಮ್ಮ ಅನಿಮೇಷನ್ ಅನ್ನ ಇನ್ನೊಂದ್ಸಲ ನೋಡೋಣ. ಇದು ನಮ್ಮ ಫ್ಯಾನ್ ಅನಿಮೇಷನ್. ನಾವು ಇಲ್ಲಿ ವಾಪಸ್ ಟೈಮ್ ಲೈನ್ ಹೀಗೆ ಹೋಗೋಣ. ಆಮೇಲೆ ಒಂದ್ಸಲ ರೆಂಡರ್ ವ್ಯೂ ಅಲ್ಲಿ ಅನಿಮೇಷನ್ ಅನ್ನ ನೋಡೋಣ. ಈ ಎಪಿಸೋಡ್ಗೆ ಅಷ್ಟೇ. ನಾವು ಮುಂದಿನ ಎಪಿಸೋಡ್ ಅಲ್ಲಿ ಈ ಸೀನ್ ಅನ್ನ ನಾವು ರೆಂಡರ್ ಮಾಡೋಣ. ಅಲ್ಲಿ